ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನಕ್ಕೆ ಯೋಚ ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಸಿಂಹರಾಶಿಯವರ ದಿನಭವಿಷ್ಯದ ಬಗ್ಗೆ ಚಿಂತನೆ ಮಾಡೋಣ. ಈ ದಿನ ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ ಬೆಳಗ್ಗೆ 8 ಗಂಟೆ 17 ನಿಮಿಷದವರೆಗೆ, ನಂತರ ಅಶ್ವಿನಿ ನಕ್ಷತ್ರ, ಶೋಭನ ಯೋಗ ಇರುವಂತಹ ದಿನ 11/6/2026ನೆಯ ಈ ಒಂದು ಗುರುವಾರ ಏಕಾದಶಿ ತಿಥಿಯ ಪವಿತ್ರದ ಶಕ್ತಿ 8-17ರವರೆಗೆ ಇರುವಂಥ ರೇವತಿ ನಕ್ಷತ್ರದ ಭಾಗ್ಯ ಪ್ರಭಾವ, ಅಶ್ವಿನಿ ನಕ್ಷತ್ರದ ಚುರುಕು ಶಕ್ತಿ ಜೊತೆಗೆ ಶೋಭನ ಯೋಗದ ಗೌರವ ಮತ್ತು ಯಶಸ್ಸಿನ ಅನುಗ್ರಹ ನಿಮ್ಮ ಜೀವನದ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರುತ್ತದೆ. ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಕುಟುಂಬದಲ್ಲಿ, ಆರೋಗ್ಯ ಮತ್ತು ಗೌರವದಲ್ಲಿ ಏನು ನಡೆಯಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ. ಸಿಂಹರಾಶಿ ಅಧಿಪತಿ ಸೂರ್ಯ ಮತ್ತು ಈ ದಿನದ ಅಧಿಪತಿ ಗುರು ಜ್ಞಾನಕಾರಕ ಮತ್ತು ಸೂರ್ಯನ ನಾಯಕತ್ವದ ಶಕ್ತಿ ಒಂದಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ನಿಮ್ಮಲ್ಲಿ ನಾಯಕತ್ವ ಅನ್ನುವಂಥದ್ದು ಹೆಚ್ಚಾಗ್ತದೆ, ಗೌರವ ಪಡೆಯುವ ಅವಕಾಶ ಹೆಚ್ಚಾಗ್ತದೆ, ಹೊಸ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಮೂಡ್ತದೆ. ಆದರೆ ಅಹಂ ಸಮಸ್ಯೆ ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ತುರ್ತು ನಿರ್ಧಾರದಿಂದ ಗೊಂದಲ ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ಮುಖ್ಯವಾದಂಥ ಒಂದು ಸೂಚನೆ ಅಂತಂದರೆ, ಇಂದು ನಾಯಕತ್ವಕ್ಕೆ ವಿನಯವನ್ನು ಸೇರಿಸಿದರೆ ಅತ್ಯುತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಶುದ್ಧತೆ ಎನ್ನುವಂಥದ್ದು ಇರ್ತದೆ, ದೈವರ ಕೃಪೆ ಎನ್ನುವಂಥದ್ದು ಇರ್ತದೆ, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರ್ತದೆ. ಈ ದಿನ ಉಪವಾಸ ಮಾಡುವಂಥವ್ರಿಗೆ, ಜಪ ತಪ ಮಾಡುವಂಥವ್ರಿಗೆ ಶುಭ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯ ಬೆಂಬಲ ದೊರೆಯುತ್ತದೆ, ಶುಭ ಸುದ್ದಿ ದೊರೆಯುತ್ತದೆ, ಹೊಸ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಹಣಕಾಸಿನ ಯೋಜನೆಗೆ ಅನುಕೂಲ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಶ್ವಿನಿ ನಕ್ಷತ್ರದ ಪ್ರಭಾವ ಇರೋದರಿಂದ ವೇಗದ ಕಾರ್ಯಸಿದ್ಧಿ ಉಂಟಾಗ್ತದೆ, ಹೊಸ ಆರಂಭಗಳು ಉಂಟಾಗಬಹುದು, ಚುರುಕುತನ ಅನ್ನುವಂಥದ್ದು ಇರ್ತದೆ. ಇದರಿಂದ ಕೆಲಸದಲ್ಲಿ ಉತ್ತಮ ಆರಂಭಕ್ಕೆ ಸಹಕಾರ ಸಿಗ್ತದೆ. ಪೆಂಡಿಂಗ್ ಕೆಲಸಗಳನ್ನು ಮುಗಿಸೋದಕ್ಕೆ ಅವಕಾಶಗಳು ಒದಗಿ ಬರ್ಬೋದು. ಆದರೆ ಆತುರತೆಯಿಂದ ಮಾತನಾಡುವುದನ್ನು ಬಿಟ್ಟುಬಿಡಿ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಗೌರವ ಹೆಚ್ಚಾಗ್ತದೆ, ಜನಪ್ರಿಯತೆ ಹೆಚ್ಚಾಗ್ತದೆ, ಕೆಲಸದಲ್ಲಿ ಯಶಸ್ಸು ಸಹ ಲಭ್ಯವಾಗ್ತದೆ. ಇದರಿಂದ ಜನರಿಂದ ಪ್ರಶಂಸೆ ಎನ್ನುವಂಥದ್ದು ಬರ್ತದೆ, ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ, ಹೊಸ ಅವಕಾಶಗಳು ಬರೋ ಸಾಧ್ಯತೆಗಳಿರ್ತದೆ. ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಇಂದು ಗೌರವ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಜಾಗ್ರತೆ ಆಗಿರಬೇಕಾಗಿರುವಂಥದ್ದೇನು, ಬಾಸ್ ಜೊತೆ ಈಗೋ ಕ್ಲಾಶ್ ಮಾಡ್ಕೊಳ್ಳುವಂಥದ್ದು ಬೇಡ. ಸಹೋದ್ಯೋಗಿಗಳ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರು, ಜ್ಯೋತಿಷ್ಯರು ಗಳಿಗೆ ಆನ್ಲೈನ್ ಕ್ಲಾಸ್ ಮಾಡುವಂಥವ್ರಿಗೆ, ವಿದ್ಯಾರ್ಥಿಗಳಿಂದ ಗೌರವ ಅನ್ನುವಂಥದ್ದು ಲಭ್ಯವಾಗ್ತದೆ. ಮೀಡಿಯಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಫಾಲೋವರ್ಸ್ ಹೆಚ್ಚಳವಾಗ್ತದೆ, ಪಬ್ಲಿಸಿಟಿ ದೊರೆಯುವಂಥ ಸಾಧ್ಯತೆ ಇರ್ತದೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಪ್ರಮೋಷನ್ ಚರ್ಚೆಗಳು ಸಾಧ್ಯವಾಗ್ತದೆ. ಸೀನಿಯರ್ಗಳು ಇವರನ್ನು ಅಪ್ರಿಸಿಯೇಷನ್ ಮಾಡುವಂಥ ಸಾಧ್ಯತೆ ಇರ್ತದೆ. ವ್ಯವಹಾರದಲ್ಲಿರುವಂಥವ್ರಿಗೆ ಹೆಸರು ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಹಾಗಾದರೆ ಲಾಭದಾಯಕ ಕ್ಷೇತ್ರಗಳು ಯಾವ್ಯಾವು? ಮೀಡಿಯಾ ಕ್ಷೇತ್ರ ಇರ್ಬೋದು, ಪಬ್ಲಿಸಿಟಿ ಇರ್ಬೋದು, ಕೋಚಿಂಗ್ ಕ್ಲಾಸಸ್ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಕನ್ಸಲ್ಟೇಷನ್ ಕ್ಷೇತ್ರ ಇರ್ಬೋದು, ಆಸ್ಟ್ರಾಲಜಿ ಕ್ಷೇತ್ರ ಇರ್ಬೋದು. ವಾಸ್ತು ಮತ್ತು ನಾಯಕತ್ವದ ಗುಣವನ್ನು ಸಂಬಂಧಪಟ್ಟಂಥ ಯಾವುದೇ ಒಂದು ವ್ಯವಹಾರ, ಅಂದರೆ ನಿಮ್ಮ ಸ್ವಂತ ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಅನುಕೂಲಕರವಾದಂಥ ದಿನವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನ ಲಾಭ ಉಂಟಾಗ್ತದೆ, ಹೊಸ ಆದಾಯದ ಯೋಚನೆ ಬರ್ತದೆ, ಹಳೆ ಹಣದ ಸೂಚನೆ ಬರ್ತದೆ. ಆದರೆ ಪ್ರದರ್ಶನಕ್ಕಾಗಿ ಖರ್ಚು ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಗೌರವ ಹೆಚ್ಚಾಗ್ತದೆ, ಸ್ನೇಹಿತರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಮಾತಿನಲ್ಲಿ ಅಹಂ ಅನ್ನುವಂಥದ್ದು ಬೇಡ. ದಂಪತಿಗಳಲ್ಲಿ ಈಗೋ ಕ್ಲಾಶ್ ಆಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆರೋಗ್ಯದ ಬಗ್ಗೆ ನೋಡೋದಾದರೆ ತಲೆನೋವು ಬರಬಹುದು, ಕಣ್ಣಿನಲ್ಲಿ ದಣು ಉಂಟಾಗಬಹುದು, ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು,
ಜಾಗ್ರತೆ ಇರಲಿ. ಈ ದಿನ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕಾದಂಥ ವಿಚಾರ, ತುರ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಈ ದಿನದ ಶುಭ ಸಮಯ ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಮಧ್ಯಾಹ್ನ 11:20ರಿಂದ 1:20ರವರೆಗೆ, ಸಂಜೆ 5:50ರಿಂದ 7:20ರವರೆಗೆ ಶುಭ ಸಮಯ ಇರ್ತದೆ. ಈ ದಿನದ ಪರಿಹಾರ, ವಿಷ್ಣುದೇವರ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ವಿನಯದ ಜೊತೆ ನಾಯಕತ್ವವನ್ನು ಬೆರೆಸಿದರೆ ಯಶಸ್ಸು ಮತ್ತು ಗೌರವ ಹಾಗೂ ಭಾಗ್ಯ ಬೆಂಬಲಿಸುವ ಅತ್ಯುತ್ತಮವಾದಂಥ ದಿನ ಇದು ಆಗಿರ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.